ಅದು ಮುಂಚೆಯಿಂದ ಡಿಮಾಂಡ್ ಇದ್ರೆ ಬಳಸಿದ ಇವತ್ತು ಹೊಸದಲ್ಲ. ಅವ್ರ ಡಿಮಾಂಡ್ 30-40 ವರ್ಷ ಕೇಳ್ತಿದ್ದಾರೆ. ಅದು ಕನ್ನಡದಲ್ಲಿ ಆಡಳಿತ ನಡೀತಾ ಇದೆ ಬಹಳ ದಿವಸ. ಯಾಕೆ ನಮಗೆ ಕೆಲವರಿಗೆ ಕನ್ನಡ ಬರೋಲ್ಲ, ಮರಾಠಿಯಲ್ಲಿ ಕೂಡ ಅಂತ ಡಿಮಾಂಡ್ ಇದೆ ಬಳಸಿಂದ. ಯಾವುದೇ ಕಾರಣಕ್ಕೂ ಯಾವುದೇ ಆದೇಶ ಹೊರಡಿಸಿದ್ರು ಕೂಡ ನೀವು ಕನ್ನಡದಲ್ಲಿ ಹೊರಡಿಸೋಂಗಿಲ್ಲ, ಮರಾಠಿಯಲ್ಲೇ ಕಳಿಸಬೇಕು ಅನ್ನುವಂತಹದ್ದು. ಈ ಮೇಡಮ್ ಒಂದು ಪತ್ರ ಕೊಟ್ಟಿದ್ರೆ ಯಾಕಂದ್ರೆ ಅಷ್ಟು ದೊಡ್ಡ ಇಶ್ಯೂ ಮಾಡಬೇಕು? ಪತ್ರ ಎಷ್ಟೇ ಸಾರಿ ಕೊಟ್ಟಿದ್ದಾರೆ ಅವರು? ಸುಮಾರು ಸಾರಿ ಕೊಟ್ಟಿದ್ದಾರೆ. ಅವ್ರ ರಿಕ್ವೆಸ್ಟ್ ಅದು ಅಷ್ಟೇ. ಸರ್ಕಾರ ಆಡಳಿತ ಮಾಡ್ತಾ ಇದೆ, ಅದನ್ನೇ ಅಷ್ಟು ಗಂಭೀರವಾಗಿ ಪರಿಗಣಿಸೋದು ಅವಶ್ಯಕತೆ ಇಲ್ಲ. ಓಕೆ, ನಾವೇನ್ ಹೇಳೋದು ಅವ್ರು ಕೇಳಬೇಕಲ್ಲ. ಇದು ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಆಗಿದೆ, ಡೆಲ್ಲಿಯಲ್ಲಿ ಆಲ್ರೆಡಿ ಆಗಿದೆ, ಇಂಪ್ಲಿಮೆಂಟ್ ಮಾಡಿದ್ದಾರೆ. ಬಿಹಾರ ಈಗ ಹಳೇದು, ಈಗ ಲೇಟೆಸ್ಟ್ ಹಳೇದು ಇಂಪ್ಲಿಮೆಂಟ್ ಮಾಡಿದ್ದಾರೆ. ನೀವು ಅವ್ರನ್ನೇ ಕೇಳ್ಬೇಕು, ನಾವೇನ್ ಹೇಳೋದು ಅದಕ್ಕೆ? ಅದನ್ನ ನೀವು ಬಿಜೆಪಿ ಅವರು ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ, ಡೆಲ್ಲಿ ಕೂಡ ಎಲ್ಲಿ ಕೂಡ ಕೊಟ್ಟಿದ್ದಾರೆ. ಇದು ಆಲ್ರೆಡಿ ಆಗಿದೆ. ಇದು 3ನೇ ರಾಜ್ಯ ಅವರು ಕೊಡೋದು. ನೀವು ಅವ್ರನ್ನ ಕೇಳಿದ್ರೆ ಒಳ್ಳೇದು. ಏರೋಸ್ಪೇಸಿಕ್ ಭೂಮಿನ ಉತ್ತರ ಕರ್ನಾಟಕದಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ಅರವಿಂದ್ ಬಲ್ಲದವ್ರು ಪತ್ರ ಬರ್ದಿದ್ದಾರೆ ಸರ್. ಉತ್ತರ ಕರ್ನಾಟಕ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಯಾವ ಭಾಗದಲ್ಲಿ ಆದ್ರೂ ಸರಿ ಅಂತ. ಇಲ್ಲಿ ಬೇಡ ಉತ್ತರ ಕರ್ನಾಟಕ ಸಚಿವ ಎಲ್ಲ ಹಂಗೇನಲ್ಲ, ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಮಾಡ್ಲಿಕ್ಕೆ ಸೂಟೇಬಲ್ ಇದೆ ಅಲ್ಲಿ ಮಾಡ್ಲಿ. ಎಲ್ಲ ಕಡೆ ರಾಜ್ಯ ಬೆಳಿಬೇಕಷ್ಟೇ ನಮ್ಮ ಉದ್ದೇಶ. ಅಲ್ಲಿ ಭೂಮಿಗಳ ಅವೈಲಬಿಲಿಟಿ ಇದೆ, ಅಲ್ಲಿ ಸುಮಾರು ಭೂಮಿ ಇದೆ. ಬೆಂಗಳೂರಿಂದ ಎಲ್ಲ ಕೈಗಾರಿಕಾ ಶಿಫ್ಟ್ ಆಗಬೇಕು. ಯಾಕಂದ್ರೆ ಈಗಾಗಲೇ ಬಹಳಷ್ಟು ಭಾರ ಆಗಿದೆ ಬೆಂಗಳೂರಿನ ಮೇಲೆ, ಹೆಚ್ಚಿನ ಭಾರ ಆಗಬಾರ್ದು, ಶಿಫ್ಟ್ ಆಗಬೇಕು. ಪಕ್ಕದವ್ರ ರಾಜ್ಯದವರ ನಮ್ ಬನ್ನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ಉತ್ತರ ಕರ್ನಾಟಕ ಯಾವ್ದಾದ್ರು ತಗೊಂಡು ಹೋಗೋದು ಪ್ರಯತ್ನ ಮಾಡ್ತೀವಿ. ಈಗಾಗಲೇ MP ಪಾಟೀಲ್ ಅವ್ರ ಬಗ್ಗೆ ಹೇಳಿದ್ದಾರೆ. ನಮ್ದು ಕೂಡ ಆ ಕಡೆ ಬರಲು ಆಸೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.